ನಮ್ಮಮ್ಮ ಇಲ್ಲದೆ ನಾನು ಹೆಂಗ್ ಬದುಕಿದ್ದೀನಿ ಗೊತ್ತಾ? ಏಯ್ ಮಚ ಬೇಡ ಮಚ ಬೇಡ ನನ್ನ ನೋವು ನಮ್ಮ ಅಪ್ಪಂಗೆ ಅರ್ಥ ಆಗಲ್ಲ ಮಚ್ಚ. ದಿ ಗ್ರೇಟ್ ಸೂರ್ಯ ಪ್ರಕಾಶ್ ಅವ್ರ ಕಣ್ಣಿಗೆ ನಾನು ಯಾವತ್ತಿದ್ರು ವಿಲನ್. ಮಡಿಲೊಂದು ಮಗನಿಗೆ ಬೇಕಿತ್ತಲ್ಲ, ನೀ ಇಲ್ದೇನೆ ಜಗವೆಲ್ಲ ಬರಡಾಯ್ತಲ್ಲ. ನನ್ನ ಲವ್ ಫೇಲ್ಯೂರ್ ಬಗ್ಗೆ ಅವ್ರ ಚಿಂತನೆ ಇಲ್ಲ. ಯಾಕೆ ಹೇಳು? ಅವ್ರ ಪ್ರಕಾರ ನಾನು ದೊಡ್ಡ ಫೇಲ್ಯೂರ್. ನನಗೆ ನಮ್ಮ ಅಮ್ಮ ಬೇಕು ಅನಿಸಿದೆ. ಕುಡಿಯಕ್ ಬೇರೆ ಜಾಗನೇ ಸಿಕ್ಕಿಲ್ಲ ಇವರು. ಐ ಲವ್ ಯು. ವಾ ಇವನು ಯಾವನ ಇವನು ಕೂಡ್ದು ಹಿಂಗ್ ಬಿದ್ದವನೆ. ತಪ್ಪು ಮಾಡಿಲ್ಲ. ಯಾರ ನೀವು? ಯಾರು ನೀವು? ಏ ಗೆದ್ದಾರ ಏನಾಯ್ತು ಸರ್? ಯಾರಮ್ಮ ನೀನು? ಇಷ್ಟೊತ್ತಲ್ಲಿ ಏನ್ ಮಾಡ್ತಾ ಇದೀಯಾ? ಸರ್ ಆಟೋ ಓಡಿಸ್ತೀನಿ ಸರ್. ಇಲ್ಲೇ ಒಂದು ಡ್ರಾಪ್ ಇತ್ತು, ಹಾಗೆ ಬಂದಿದ್ದೆ. ಮತ್ತೆ ಹೋಗ ತಾನೆ, ಇಲ್ಲೇನ್ ಮಾಡ್ತಾ ಇದೀಯಾ? ಇವರು ನಮ್ಮವರೇ ಸರ್. ವಾ ಇವ್ರು ನಿಮ್ಮವರಾ? ಅಂದ್ರೆ ಅಲ್ಲಮ್ಮ, ನೀನ್ ಮನೆಯವರು ಆದ್ರೆ ಮನೇಲಿ ಇಟ್ಕೊಂಡು ಬೀಗ ಹಾಕೊಬೇಕಾಗಿತ್ತು. ನೀನ್ ಯಾಕೆ ಬೀದಿಗೆ ಬಿಟ್ಟಿದೀಯಾ? ನೋಡು ಕುಡ್ದು ಹೆಂಗ್ ತೂರಾಡ್ತಾವನೆ. ಏನಮ್ಮ ನಿಮ್ ಕತೆ? ದಿನಕ್ಕೆ ಇಂಥವು 10 ಕೇಸ್ ಬರ್ತವೆ. ಗಂಡ ವೇಸ್ಟ್ ಮಾಡಿ, ಹೆಂಡತಿ ಅದೊಳಗೆ ನೀನು ದುಡ್ದು ಇವನ್ ಕುಡಿಯಕ್ ದುಡ್ಡು ಕೊಡೋದು. ಸರ್ ನಾನು ಅವನ ಹೆಂಡತಿ ಅಲ್ಲ. ಎಲ್ರು ಹೇಳೋದು ಇದೇನೆ. ಮನೇಲಿ ಗಂಡ ಹೆಂಡತಿ ಇಬ್ರು ಜಗಳ ಆಡ್ಬಿಡೋದು, ಆಮೇಲೆ ಗಂಡ ಬಂದ್ಬಿಟ್ಟು ಇಲ್ಲಿ ರೋಡಲ್ಲಿ ಕುಂತ್ಕೊಂಡು ಕುಡಿದ್ಬಿಟ್ಟು ಒಲಾಡೋದು. ನೀವು ಮನೇಲಿ ಕುಂತ್ಕೊಂಡು ಅಯ್ಯೋ ನನ್ ಗಂಡ ಅಲ್ಲ, ಅಯ್ಯೋ ನಾನು ಅವನ ಹೆಂಡತಿ ಅಲ್ಲ ಅಂತ ಬೇಜಾರು ಮಾಡ್ಕೊಂಡು ಕೂಗಾಡ್ತಾ ಇರೋದು. ನಮ್ಗೆ ನಮ್ ಸಂಸಾರದ ಸಮಸ್ಯೆ ಬಗೆಹರಿಸಕ್ಕೆ ಆಗಲ್ಲ. ಇಲ್ಲಿ ಬಂದು ನಿಮ್ ಗೋಳನ್ನ ಕೇಳ್ಕೊಂಡು ಕುಂತ್ಕೊಬೇಕು. ಹಾಯ್ ಸರ್ ನನಗ್ ಪರಿಚಯ ಇದೆ ಅಷ್ಟೇ, ಗಂಡ ಹೆಂಡತಿ ಅಲ್ಲ. ಗಂಡ ಅಲ್ಲ ಅಂದಿದ್ರೆ ಇಷ್ಟು ಮಧ್ಯರಾತ್ರಿ ಇಲ್ಲಿವರೆಗೆ ಯಾಕೆ ಹುಡ್ಕೊಂಡ್ ಬರ್ತಾ ಇದ್ದೆ? ನೋಡಮ್ಮ, ನಿಮ್ ಮನೆ ಜಗಳನೆಲ್ಲ ಬೀದಿಗೆ ತಗೊಂಬರ್ಬೇಡಿ. ಮೊದ್ಲು ಇವನ್ನ ಇಲ್ಲಿಂದ ಕರ್ಕೊಂಡೋಗಿ. ಏನ್ ನೀನ್ ಕರ್ಕೊಂಡೋತೀಯಾ ಇಲ್ಲ ಇಬ್ಬರನ್ನ ಸ್ಟೇಷನ್ ಕರ್ಕೊಂಡೋಗ್ಲ? ಏನ್ರಿ ನಮ್ಮ ಮಗ ನೋಡ್ತಾ ಇದೀರಾ? ಫಸ್ಟ್ ನೀವು ತಾಟವಾಗ್ತೆ. ಸರ್ ನಾನು ಹೇಳ್ತಿದ್ದೇನಲ್ಲ, ನನ್ಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ ಸರ್. ಸುಮ್ನೆ ರಮ್ಮ, ಸಂಬಂಧ ಇಲ್ಲ, ಬೆಳಿಗ್ಗೆ ಗೊತ್ತಾಗ್ತದೆ. ಹಲೋ ವಿನಯ್, ಕೃಷ್ಣ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ? ನನ್ಗೆ ಉಸಿರಾಡೋಕ್ಕೂ ಆಗ್ತಿಲ್ಲ ಕಣೋ. ಇಲ್ಲ ಅತ್ತೆ, ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಕ್ಕಿಲ್ಲ. ಅದಕ್ಕೆ ಸಮಾಧಿ ಹತ್ರ ಅವ್ನು ಯಾವಾಗ್ಲೂ ಹೋಗ್ತಾನಲ್ಲ. ಮೊದಲು ಹೋಗಿದ್ದೆ ಅಲ್ಲಿಗತ್ತೆ, ಅವನು ಅಲ್ಲಿಲ್ಲ ಅತ್ತೆ. ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವನನ್ನ ಹೇಗಾದ್ರೂ ಮಾಡಿ ಸೇಫ್ ಆಗಿ ಮನೆಗೆ ಕರ್ಕೊಂಡ್ ಬಾರೋ. ಅವನಿಗೊಂದು ಸಣ್ಣ ಗಾಯನೂ ಆಗ್ಬಾರ್ದು ಪ್ಲೀಸ್. ನೀವೇನು ವರಿ ಮಾಡ್ಕೊಂಬಿಡಿ, ನೀವು ಸಮಾಧಾನವಾಗಿದೆ. ಅವ್ನು ಸಿಕ್ಕಿದ ತಕ್ಷಣ ಫೋನ್ ಮಾಡ್ತೀನಿ. ಪ್ಲೀಸ್ ಕಣೋ, ಬೇಗ ಕರ್ಕೊಂಡ್ ಬಾ. ಸರಿ ಅತ್ತೆ. ಹಲೋ ಹಲೋ ವಿನಯ್ ಸರ್, ನಾನು ರುಕ್ಕು ಮಾತಾಡೋದು. ಹೇಳಿ ರುಕ್ಕು. ಏನಿಲ್ಲ ಸರ್, ಅದು ಕೃಷ್ಣ ಅವರು. ಏನಾಯ್ತು ಕೃಷ್ಣನ್ಗೆ? ಎಲ್ಲಿದ್ದಾನೆ? ಏನಾಗಿಲ್ಲ ಸರ್, ನಿಮ್ ತಮ್ಮ ಸಿಕ್ಕಿದ್ದಾರೆ, ಇಲ್ಲೇ ನನ್ನ ಆಟೋದಲ್ಲೇ ಇದ್ದಾರೆ. ಗಾಡ್, ಏನ್ ಮಾಡ್ತಿದ್ದಾನೆ ಈಗ? ಸ್ವಲ್ಪ ಫೋನ್ ಕೊಡ್ತೀರಾ, ಮಾತಾಡ್ಬೇಕು. ಫೋನ್ ಕೊಟ್ರು ಅವ್ರು ಮಾತಾಡೋ ಪರಿಸ್ಥಿತಿ ಇಲ್ಲ ಸರ್. ಫುಲ್ ಕುಡ್ದ್ಬಿಟ್ಟಿದ್ದಾರೆ. ಅಮ್ಮ ಅಮ್ಮ ಅಂತ ಕನ್ವರ್ಸ್ತಾ ಇದ್ದಾರೆ. ಪ್ರಜ್ಞೆನೇ ಇಲ್ಲ. ಅಯ್ಯೋ ಹೌದಾ? ಆಟೋದಲ್ಲೇ ಮಲಗಿದ್ದಾರೆ ಸರ್. ನೀವ್ ಎಲ್ಲಿದ್ದೀರಾ ಅಂತ ಹೇಳಿ ನಾನು ಅಲ್ಲಿಗೆ ಬಂದು ಡ್ರಾಪ್ ಮಾಡಿ ಹೋಗ್ತೀನಿ. ರುಕೋರೆ ಎಚ್ಚರನೂ ಇಲ್ವಾ? ಅಷ್ಟೊಂದು ಕುಡ್ದಿದ್ದಾನ? ಗೊಣಗ್ತಾ ಇದಾರೆ ಅಷ್ಟೇ ಸರ್. ನಾನ್ ಯಾರು ಅಂತಾನೆ ಗೊತ್ತಾಗಿಲ್ಲ ಅನ್ಸುತ್ತೆ. ಮನೆ ಕರ್ಕೊಂಡು ಹೋದ್ರೆ ಅಪ್ಪನ ಮುಂದೆ ನಿಲ್ಲೋದು ಕಷ್ಟನ? ಅಷ್ಟು ಕುಡ್ದಿದ್ದಾನ? ರಿಸ್ಕೆ ಸರ್. ಮನೆಗ್ ಕರ್ಕೊಂಡು ಹೋದ್ರೆ ಇಡೀ ಮನೆ ಸ್ಮೆಲ್ ಹೊಡಿಯೋದಂತೂ ಗ್ಯಾರಂಟಿ.
ಸರ್ ನನಗೆ ಲೇಟ್ ಬೇರೆ ಆಗ್ತಿದೆ. ಎಲ್ಲಿ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರೆ ನಾನು ಅಲ್ಲಿ ಕರ್ಕೊಂಡ್ ಬಂದು ಬಿಟ್ಟು ಹೋಗ್ತೀನಿ. ಅಲ್ಲ ರುಕೋರೆ, ಈ ಸ್ಥಿತಿಲಿ ಕೃಷ್ಣನ ನಮ್ಮ ಮನೆಗೆ ಹೇಗೆ ಕರ್ಕೊಂಡು ಹೋಗೋದು ಅಂತಾನೆ ಗೊತ್ತಾಗ್ತಿಲ್ಲ. ಸರ್ ನೀವು ನನಗೆ ಏನು ಹೇಳ್ತಿದ್ದೀರೋ ಅರ್ಥ ಆಗ್ತಾ ಇಲ್ಲ. ಅದು ಹಾಗಲ್ಲ ರುಕೋರೆ, ಮನೇಲಿ ಒಂದು ದೊಡ್ಡ ಜಗಳ ಆಯ್ತು. ಅಪ್ಪನ ಜೊತೆ ಜಗಳ ಆಡಿ ಹೊರಗಡೆ ಹೋಗಿ ಈ ತರ ಕುಡ್ದಿದ್ದಾನೆ. ಈಗ ಮನೆಗೇನಾದ್ರು ಕರ್ಕೊಂಡು ಹೋದ್ರೆ ಅಪ್ಪ ಅವ್ನು ನೋಡಿ ಹೊತ್ತೆ ರಾದ ಅಂತ ಆಗತ್ತೆ. ಎಂಗೇಜ್ಮೆಂಟ್ ಟೈಮ್ ಅಲ್ವಾ, ಸುಮ್ಮನೆ ತೊಂದರೆ ಆಗತ್ತೆ ಅನ್ಸ್ತದೆ ರುಕೋರೆ. ನನಗೊಂದು ಸಣ್ಣ ಹೆಲ್ಪ್ ಮಾಡ್ತೀರಾ ರುಕೋರೆ? ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್, ಇವತ್ತು ಒಂದು ರಾತ್ರಿ ಅವನ್ನ ಸೇಫ್ ಆಗಿ ಇಟ್ಟಿರ್ತಾರೆ ಎಲ್ಲಾದ್ರೂ, ಪ್ಲೀಸ್ ರುಕೋರೆ. ಅಲ್ಲ ಸರ್, ಏನ್ ಹೇಳ್ತಿದ್ದೀರಾ? ಕುಡ್ದು ಪ್ರಜ್ಞೆ ಇಲ್ದಿರೋರ್ನ ನಾನು ಎಲ್ಲಿಂದ ಕರ್ಕೊಂಡು ಹೋಗ್ಲಿ? ನಾನು ಹೇಗೆ ಪ್ರೊಟೆಕ್ಟ್ ಮಾಡ್ಲಿ? ನಾನು ಕೇಳ್ತಿರೋದು ಸರಿ ಇಲ್ಲ, ನಂಗೆ ಅರ್ಥ ಆಗುತ್ತೆ. ಆದ್ರೆ ಇವತ್ತು ಒಂದು ರಾತ್ರಿ ಅಟ್ಲೀಸ್ಟ್ ಬೇರೆ ಎಲ್ಲಾದ್ರೂ ಸೇಫ್ ಆಗಿ ಇಟ್ಟಿರ್ಬೋದಾ ನೋಡಿ ಪ್ಲೀಸ್. ನಿಮ್ಮ ಫ್ರೆಂಡ್ಸು ರಿಲೇಟಿವ್ ಯಾರ ಮನಾದ್ರೂ ಓಕೆ, ಪ್ಲೀಸ್ ರುಕೋರೆ ಪ್ಲೀಸ್. ಸರ್, ಫ್ರೆಂಡ್ ಮನೆ ಕರ್ಕೊಂಡೋದ್ರೆ ಇಂಥ ಕುಡುಕ್ರನ್ನ ಯಾರು ಸರ್ ಸೇರಿಸ್ತಾರೆ? ಅದು ನಾನು ಹೆಣ್ಣು ಹುಡುಗಿ ಬೇರೆ. ನಾನು ಹೇಗ್ ಸರ್ ಇವ್ರನ್ನ ಬೇರೆಯವ್ರ ಮನೆ ಕರ್ಕೊಂಡು ಹೋಗ್ಲಿ? ನನಗೆ ಗೊತ್ತು ರುಕೋರೆ, ನಾನು ಈ ಥರ ಕೇಳ್ತಿರೋದು ತಪ್ಪು ಅಂತ. ಆದರೆ ಬೇರೆ ನಂಗೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲ ಸರ್, ಇವ್ರನ್ನ ನಾನು ಎಲ್ಲಿಗೆ ಡ್ರಾಪ್ ಮಾಡಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ನೀವು ಮನ್ಸು ಮಾಡಿದ್ರೆ ಎಲ್ಲ ಆಗತ್ತೆ ರುಕೋರೆ, ಇವತ್ತು ಒಂದು ರಾತ್ರಿ ಪ್ಲೀಸ್. ಏನಿರೋಕು ಹೀಗ್ ಮಾತಾಡ್ತಿದೀಯಾ? ನಮ್ದು ಹೆಣ್ಮಕ್ಳಿರೋ ಮನೆ ಕಡೆ ಆ ಹುಡುಗ ಈಗ ಬಂದು ಹೋಗಿ ಮಾಡ್ತಾ ಇದ್ರೆ ನಾವು ನೋಡ್ಕೊಂಡು ಸುಮ್ನಿರಕ್ಕಾಗತ್ತಾ? ನೀನೇನೆ ಅವನ್ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ ದಡ್ಡಿ ತರ? ಅವನ ಪರ ಅಂತ ಅಲ್ಲಮ್ಮ, ಈ ಟೈಮಲ್ಲಿ ಅದೆಲ್ಲ ಬೇಡ ಅಂತ ಅಷ್ಟೇ. ನೀನು ಫೋನ್ ಮಾಡೋದು, ಅವ್ರ ಮನೇಲಿ ಗಲಾಟೆ ಆಗೋದು, ಮನಸ್ತಾಪಗಳು, ಇದೆಲ್ಲ ಬೇಕಾ? ಏನೇ ಆಗ್ಲಿ ಕಣೆ, ಮೊದ್ಲಿಂದಾನೇ ನಾವು ಗೆರೆ ಎಳೆದ್ ಬಿಡ್ಬೇಕು. ಈ ತರ ಎಲ್ಲ ಗಂಡು ಹುಡುಗ ನಮ್ಮ ಮನೆಗೆ ಬಂದು ಹೋಗೋದು ನಂಗೆ ಇಷ್ಟ ಆಗಲ್ಲಪ್ಪ. ಮೊದ್ಲೇ ಅವ್ನು ಕುಡಿತಾನೆ ಅಂತಾರೆ, ಆಕ್ಸಿಡೆಂಟ್ ಮಾಡಿದ್ದು ಕೂಡ ಕುಡ್ದಾಗ್ಲೇ ಅಂತಾರಪ್ಪ ಜನ. ಅವನು ಈ ಮನೆ ಕಡೆಗೆ ತಲೆ ಹಾಕದೆ ಇದ್ರೇನೆ ಒಳ್ಳೇದು. ಅಲ್ಲಮ್ಮ, ಅವರು ಮದ್ವೆ ಗಂಟಿನ ತಮ್ಮ ಅಲ್ವಾ, ಮನೆಗೆ ಬರೋದು ಹೋಗೋದೆಲ್ಲ ಇರುತ್ತಲ್ವಾ? ಅಲ್ವೇ, ಅವ್ರಿಗೆ ಬೇಡವಾದವನವನು, ಅವನು ಸಬರಿ ನಮಗ್ಯಾಕೆ? ಅವನೇನಾದ್ರೂ ಆಸ್ಪಾಸಲ್ಲಿ ಕಂಡ್ರೆ ಸೀದಾ ಸೂರ್ಯಪ್ರಕಾಶ್ ಅವ್ರಿಗೆ ಫೋನ್ ಮಾಡೋಣ, ಆಮೇಲೆ ನೋಡ್ಕೊಂಡ್ರಾಯ್ತು.